ಎನಪೋಯ ಪದವಿ ಪೂರ್ವ ಕಾಲೇಜು ನೀಟ್ ಯುಜಿ 2026ರ ಪರೀಕ್ಷೆಯಲ್ಲಿ ಅಸಾಧಾರಣ ಪ್ರದರ್ಶನವನ್ನು ನೀಡುವ ಮೂಲಕ ತನ್ನ ಶೈಕ್ಷಣಿಕ ಉತ್ಕೃಷ್ಟತೆಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಕಾಲೇಜಿನ ಹಲವು ವಿದ್ಯಾರ್ಥಿಗಳು ಗಮನಾರ್ಹ ಅಂಕಗಳು ಮತ್ತು ಶ್ರೇಯಾಂಕಗಳನ್ನು ಪಡೆಯುವ ಮೂಲಕ ಭಾರತದ ಅತ್ಯಂತ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಲು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಈ ಸಾಧಕರ ಸಾಲಿನಲ್ಲಿ ಮುಂಚೂಣಿಯಲ್ಲಿರುವ ವಿದ್ಯಾರ್ಥಿನಿ ಆಯಿಷಾ ಅವರು 615 ಅಂಕಗಳು ಅಂದರೆ 99.69% ಮತ್ತು 6140ರ ಅಖಿಲ ಭಾರತ ಶ್ರೇಯಾಂಕವನ್ನು ಪಡೆದು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಓಕೆ, ಸೊ ನೀವು ಆಯ್ಕೆ ಮಾಡಿದ್ದಕ್ಕೆ ನಿಮಗೆ ಅಂದರೆ ಈಗ ಹೇಗೆ ಅನ್ನಿಸ್ತಾ ಇದೆ? ನಾನು ಎನಪೋಯನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತದೆ. ಓಕೆ, ಒಂದು ವೇಳೆ ಬೇರೆ ವಿದ್ಯಾರ್ಥಿಗಳು ಎನಪೋಯನ್ನು ಆಯ್ಕೆ ಮಾಡಬೇಕು, ಅದಕ್ಕೆ ಏನು ಹೇಳ್ತೀರಿ? ಯಾಕೆ ಆಯ್ಕೆ ಮಾಡಬೇಕು ಅವರು? ಇಲ್ಲಿ ಟೀಚರ್ಸ್ ತುಂಬ ಸಪೋರ್ಟಿವ್ ಇದ್ದಾರೆ ಮತ್ತು ಎಂಥ ಪ್ರಾಬ್ಲಮ್ ಆದರೆ ನಾವು ಶೇರ್ ಮಾಡ್ಬೋದು. ಓಕೆ, ಸೊ ನೀವು ಎಷ್ಟು ಸಮಯ ನೀಟಿಗಾಗಿ ಎಷ್ಟು ಸಮಯ ಕೊಡ್ತಾ ಇದ್ದೀರಿ? ಎಕ್ಸಾಮಿನ ನಂತರ ನೀಟ್ ಸ್ಟಡಿ ಮಾಡ್ತಾ ಇದ್ದೀರಿ ಅಥವಾ ಎಕ್ಸಾಮ್ ಅಂದರೆ ನಿಮ್ಮ PUC ಜೊತೆಯಲ್ಲೇ ನಿಮ್ಮ ನೀಟ್ ಸ್ಟಾರ್ಟ್ ಆಗಿತ್ತು ಹೇಗೆ? ಹೌದು, ಸ್ಟಾರ್ಟ್ ಆಗಿತ್ತು. ಮತ್ತು PUC ನಂತರ ನಾನು ನೀಟ್ ಕೋಚಿಂಗಿಗೆ ಸೇರಿದ್ದೆ. ಓಕೆ, ಸೊ ನಿಮ್ಮ ಈಗ ಆಯ್ಕೆ ಯಾವುದು? MBBS. ಸೊ ಯಾವುದಾದ್ರು ಕಾಲೇಜ್ ಆಯ್ಕೆ ಮಾಡಿ ಬಂದರೆ ಯಾವುದು ಆಯ್ಕೆ ಮಾಡ್ತೀವಿ? ನನಗೆ BMCಯಲ್ಲಿ ಓದು ಬೇರೆ ಕೋರ್ಸ್ ಅದೇ ಇಂಟ್ರೆಸ್ಟ್. ಯಾವುದು? ನ್ಯೂಟ್ರಿಷನ್ ಆ್ಯಂಡ್ ಡಯಟೆಟಿಕ್ಸ್. ಓಕೆ, ದೆನ್ ಮತ್ತು ನಿಮ್ಮ ಮನೆ ವಾತಾವರಣದ ಬಗ್ಗೆ ಹೇಗೆ, ಸ್ಟಡಿಗೆ ಹೇಗಿದೆ? ಅವರು ಕೂಡ ಸಪೋರ್ಟಿವ್ ಆಗಿದ್ದರು. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು? ಅಮ್ಮ, ಅಪ್ಪ, ತಂಗಿ, ತಮ್ಮ. ಸೊ ನಿಮ್ಮ ನಿರೀಕ್ಷೆ ಏನಿತ್ತು? ಅವಳು ತೆಗಿಬೋದಂತೇಳಿ ನಿರೀಕ್ಷೆ ಇತ್ತು, ಮಾರ್ಕ್ ಒಳ್ಳೆ ತೆಗಿಬೋಳು ಅಂತೇಳಿ. ಓಕೆ, ಅದು ದೇವರ ದಯದಿಂದ ಮಾರ್ಕಾಗೆ ಬಂದಿದೆ ಒಳ್ಳೆಯದು. ಅದು ಹೇಗೆ ಸಾಧ್ಯ ಆಯಿತು? ಅಂದರೆ ಅವಳು ತುಂಬ ಪ್ರಯತ್ನ ಪಡ್ತಾ ಇದ್ಲು ಮನೆಯಲ್ಲಿ, ಕಾಲೇಜಲ್ಲಿ ಕೂಡ. ಮತ್ತು ಇಲ್ಲಿ ತುಂಬ ಸಪೋರ್ಟಿವ್ ಕೂಡ ಇದ್ದರು ಟೀಚರ್ಸ್ ಎಲ್ಲ. ಕಾಲೇಜಿನ ಇತರ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ತೋರಿದ್ದು ಕರ್ನಾಟಕ ಮತ್ತು ಅಖಿಲ ಭಾರತ ಕೌನ್ಸಿಲಿಂಗ್ ಮೂಲಕ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ. ಆಯಿಷಾ 615 ಅಂಕಗಳು, 99.69%, ಅಖಿಲ ಭಾರತ ರ್ಯಾಂಕ್ 6140. ಅಫ್ರಾ ಬಾನು 564 ಅಂಕಗಳು, 98.62%. ಫಾತಿಮತ್ ಅಜೀಮಾ 544 ಅಂಕಗಳು, 97.86%. ಫಾತಿಮತ್ ತಸ್ನೀಮಾ 524 ಅಂಕಗಳು, 96.89%. ಅಲೀಫಾ 520 ಅಂಕಗಳು, 96.67%. ಫಾತಿಮಾ ಶಲ್ವಾ 513 ಅಂಕಗಳು, 96.27% ಪಡೆದಿದ್ದಾರೆ. ನನಗೆ ಮ್ಯಾನೇಜ್ಮೆಂಟ್ ಎನಪೋಯ ಕಾಲೇಜ್ ಮ್ಯಾನೇಜ್ಮೆಂಟ್ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದರು. ಈವನ್ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದರು. ಮತ್ತು ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು, ಏನು ಡಿಸ್ಟರ್ಬ್ ಅಂತ ಏನು ಆಗಿರಲಿಲ್ಲ. ಸೊ ನೀವು ಬೇರೆಯವರು ಇನ್ನು ಎನಪೋಯನ್ನು ಆಯ್ಕೆ ಮಾಡ್ಕೊಳ್ಬೇಕು, ಅವ್ರಿಗೆ ಏನು ಹೇಳ್ತೀವಿ? ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಇದ್ದಾರೆ. ನಮ್ಮ ಮಕ್ಕಳಂತೆ ನೋಡ್ತಾರೆ. ತುಂಬ ಏನು ಪ್ರೆಷರ್ ಏನು ಅಷ್ಟು ಆಗ್ತಾರೆ, ಒಂದು ನಾರ್ಮಲ್. ನನಗೆ ತುಂಬ ಇಷ್ಟ ಆಗಿದೆ, ನಿಮಗೂ ಕೂಡ ಇಷ್ಟ ಆಗ್ಬೋದು. ನಾನು ಎನಪೋಯದಲ್ಲಿ ನೀಟ್ ಕೋಚಿಂಗ್ ತೆಗೆದಿದ್ದೆ, PUC ಇಲ್ಲೂ ಮಾಡಿದ್ದೆ. ಇವಾಗ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಿದ್ವು, ಟೀಚರ್ಸ್ ಒಳ್ಳೆ ತುಂಬ ಇದ್ದಿತ್ತು. ಅದರಿಂದಾಗಿ ನನಗೆ ನೀಟಲ್ಲಿ 98% ಸಿಕ್ಕಿತ್ತು. ಅದಲ್ಲದೆ ಕ್ವಾಲಿಟಿ ಎಜುಕೇಷನ್, ಅದಕ್ಕೋಸ್ಕರ ನಾವು ಎನಪೋಯವನ್ನು ಸೆಲೆಕ್ಟ್ ಮಾಡಿದ್ದೇವೆ. ಎನಪೋಯ ಪದವಿ ಪೂರ್ವ ಕಾಲೇಜು ಈ ಗಮನಾರ್ಹ ಯಶಸ್ಸನ್ನ ಸಾಧಿಸಲು ವಿದ್ಯಾರ್ಥಿಗಳ ಸಮರ್ಪಣಾ ಭಾವ, ಅನುಭವಿ ಉಪನ್ಯಾಸಕರ ಮಾರ್ಗದರ್ಶನ ಮತ್ತು ರಾಷ್ಟ್ರ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆಗೆ ಪೂರಕವಾದ ಶೈಕ್ಷಣಿಕ ಪರಿಸರ ಪ್ರಮುಖ ಕಾರಣವಾಗಿದೆ. ಕಾಲೇಜು ಆಡಳಿತ ಮಂಡಳಿಯ ಸಕಾಲಿಕ ಮಾರ್ಗದರ್ಶನ, ಉಪನ್ಯಾಸಕರಾದ ಡಾ. ರಾಕೇಶ್, ಪರಿಣತ ತರಬೇತುದಾರರ ಮುಂದಾಳತ್ವದಲ್ಲಿ ವ್ಯವಸ್ಥಿತ ಶೈಕ್ಷಣಿಕ ಯೋಜನೆ, ವೈಯಕ್ತಿಕ ಮಾರ್ಗದರ್ಶನ ಮತ್ತು ನಿಯಮಿತ ಮೌಲ್ಯಮಾಪನಗಳು ವಿದ್ಯಾರ್ಥಿಗಳು ಈ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಲು ನಿರಂತರ ಶ್ರಮಿಸಿರುವುದಾಗಿದೆ. ವರ್ಷದಿಂದ ವರ್ಷಕ್ಕೆ ಎನಪೋಯ ಪದವಿ ಪೂರ್ವ ಕಾಲೇಜು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆಯನ್ನ ತೋರುತ್ತಾ ಬರ್ತಿದ್ದು, ಇದು ನೀಟ್, JEE, KCET, CUET, CA ಫೌಂಡೇಶನ್ ಮತ್ತು ಹಲವಾರು ಇತರ ರಾಷ್ಟ್ರಮಟ್ಟದ ಪ್ರವೇಶ ಪರೀಕ್ಷೆಗಳಲ್ಲಿ ನಿರಂತರವಾಗಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುವಲ್ಲಿ ಸಹಕಾರಿಯಾಗಿದೆ ಎಂದು ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಸಾಧ್ಯವಾದದ್ದು ಮಕ್ಕಳ ಒಂದು ಹಾರ್ಡ್ ವರ್ಕಿಂದ ಮಾತ್ರ ಅಲ್ಲ,
ನಮ್ಮ ಟೀಚರ್ಸ್ಗಿಂದ ಕೂಡ ನಮ್ಮ ಟೀಚರ್ಸ್ ಒಳ್ಳೆ ಎಫರ್ಟ್ ಹಾಕಿದ್ದಾರೆ. ಅದೇ ರೀತಿಯಲ್ಲಿ ನಾವು ತುಂಬ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿದ್ದೇವೆ. ಒಂದು ಫೆಬ್ರವರಿ ತಿಂಗಳಿಂದ ಅವರಿಗೆ ಸತತವಾಗಿ ಒಂದು 25ಕ್ಕಿಂತ ಮೇಲೆ 25ರಿಂದ 30ರಷ್ಟು ಅವರಿಗೆ ಮಾಕ್ ಎಕ್ಸಾಮ್ ಕೊಟ್ಟಿದ್ದೇವೆ. ಮಾಕ್ ಎಕ್ಸಾಮ್ ಅಂದರೆ ನೀಟ್ ಇದು ಫುಲ್ ಲೆಂತ್ ಪೇಪರ್. ಓಕೆ, ಸೊ ಅದನ್ನು ನಾವು ಕೊಟ್ಟು ಅವರು ಒಳ್ಳೆ ಸಾಧನೆ ಗಳಿಸಿದ್ದಾರೆ. ಈಗ ಒಂದು ನೀಟ್ ಆಯಿತು, ನೀಟ್ ಆದಮೇಲೆ ಸ್ವಲ್ಪ ಬ್ರೇಕ್ ಆಯಿತು, ಯಾಕಂದರೆ ಅದು ನೀಟ್ ಪೇಪರ್ ಲೀಕ್ ಆಗಿತ್ತು. ಅದರ ನಂತರವೂ ನಾವು ಅವರಿಗೆ ಅವರ ಕೈ ಬಿಡಲಿಲ್ಲ. ಅವರಿಗೆ ಸತತವಾಗಿ ಅವರಿಗೆ ಎಕ್ಸಾಮ್ ಕೊಟ್ಟೆವು. ಓಕೆ, ಒಂದು 15ಕ್ಕಿಂತ ಮೇಲೆ ಎಕ್ಸಾಮ್ ನಾವು ಅವರಿಗೆ ಕೊಟ್ಟಿದ್ದೇವೆ ಮತ್ತು ಅವರು ಸಾಧನೆ ಮಾಡಿದ್ದಾರೆ. ನಮಗೆ ತುಂಬ ಖುಷಿಯ ಸಂಗತಿ ಅಂದರೆ, ಒಂದು ಖುಷಿ ಏನಂದರೆ ನಮ್ಮ ಮಕ್ಕಳು, ಇನ್ನೊಂದು ಖುಷಿ ಏನಂದರೆ ಹುಡುಗಿಯರದ್ದೇ ಮೇಲುಗೈ ಆಗಿದೆ ಇದರಲ್ಲಿ. ಓಕೆ, ಹುಡುಗರು ಕೂಡ ಸಾಧನೆ ಮಾಡಿದ್ದಾರೆ, ಆದರೆ ಹುಡುಗಿಯರೇ ಮೇಲುಗೈ ಸಾಧಿಸಿದ್ದಾರೆ. ಸೊ ಇದೊಂದು ತುಂಬ ಖುಷಿಯ ಸಂಗತಿ. ಮತ್ತು ಎನ್ನಪೋಯ ಪಿ ಯು ಕಾಲೇಜ್, ಈಗ ನೋಡಿ ಎನ್ನಪೋಯ ಪಿ ಯು ಕಾಲೇಜಿಗೆ ಸೇರುವ ಮಕ್ಕಳು ಅವರು ಯಾರು ನೋಡಿ, ಅವರು ಫ್ರೀ ಎಜುಕೇಷನ್ ಅಂತ ನಾವು ಕೊಡ್ತೇವೆ. ಅವರೇ ಒಳ್ಳೆ ಸಾಧನೆ ಮಾಡಿದ್ದಾರೆ. ಅದು ನಮಗದು ತುಂಬ ಖುಷಿಯ ವಿಚಾರ. ಯಾಕೆಂದರೆ ಮಕ್ಕಳಿಗೆ ಅವರಿಗೊಂದು ಪ್ಲ್ಯಾಟ್ಫಾರ್ಮನ್ನು ಕೊಟ್ಟಿದ್ದೇವೆ ಇಲ್ಲಿ ಕಲೀಲಿಕ್ಕೆ, ಅವರ ವಿದ್ಯಾಭ್ಯಾಸ ಮಾಡಲಿಕ್ಕೆ. ಮತ್ತು ಮಕ್ಕಳು ಕೂಡ ನಮಗೆ ಒಳ್ಳೆ ಸ್ಪಂದಿಸಿದ್ದಾರೆ. ಅದೊಂದು ತುಂಬ ಖುಷಿಯ ಸಂಗತಿ.